ಹಾಯ್ ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಾನು ಒಂದು ಇಲ್ಲಿ ಮುಖ್ಯವಾದ ಮಾಹಿತಿ ಹೇಳಕ್ಕೆ ಬಂದಿದ್ದೀನಿ. ಏನಂದರೆ ಶ್ರಾವಣ ಬಂತು. ಶ್ರಾವಣದಲ್ಲಿ ಏನಂದರೆ ಹಬ್ಬಗಳು ಹರಿದಿನಗಳು ತುಂಬ ಜಾಸ್ತಿ ಆಗ್ತಾಯಿದೆ. ಶ್ರಾವಣದಲ್ಲಿ ಖರ್ಚು ಈಗೇನು ಅಂತಂದರೆ 10,000 ರೂಪಾಯಿ ಸಂಬಳ ತಗೊಳ್ಳೋನು 20,000 ರೂಪಾಯಿ ಸಾಲ ಮಾಡಿರ್ತಾನೆ. ಈಗ ಪಕ್ಕದ ಮನೆಯವರು ಹಬ್ಬ ಮಾಡ್ತಾ ಇರ್ತಾರೆ, ಅದನ್ನು ನೋಡಿ ನಾವು ಹೊಟ್ಟೆ ಹುರ್ಕೊಂಡು ಅವ್ರಿಗಿಂತ ಜಾಸ್ತಿಯಾಗಿ ಖರ್ಚು ಮಾಡಿಕೊಂಡು ನಾವು ಹಬ್ಬ ಮಾಡೋಕ್ಕೆ ಹೋದರೆ ನಮ್ಮದು 20,000 ರೂಪಾಯಿ ಸಾಲ ಆಗುತ್ತೆ. ನಮ್ಮ ಮನೆಯಲ್ಲಿರೋ ಪದಾರ್ಥಗಳಲ್ಲಿ ನಾವು ಹಬ್ಬ ಮಾಡಿದರೆ ಅದೇ 20,000 ರೂಪಾಯಿ ಉಳಿತಾಯ ಆಗುತ್ತೆ. ಹಾಗಾಗಿಯೇ ಹಬ್ಬನ ಆದಷ್ಟು ನಿಮ್ಮ ಮಿತಿಯಲ್ಲಿಯೇ ಆದಷ್ಟು ಖರ್ಚುಗಳನ್ನು ಕಡಿಮೆ ಮಾಡಿಕೊಂಡು ಪ್ರಕೃತಿಯಲ್ಲಿ ಸಿಗುವ ಫ್ರೀಯಾಗಿ ಉಚಿತವಾಗಿ ಸಿಗುವ ವಸ್ತುಗಳಿಂದ ಹಬ್ಬ ಮಾಡಿ. ಹಾಗೆಯೇ ಖರ್ಚನ್ನು ಉಳಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ಕೊರೋನಾ ಬಂತು. ಕೊರೋನಾದಲ್ಲಿ ಎಷ್ಟೋ ಜನ ಪಾಪ ದುಡ್ಡು ಇದ್ರೂ ಒಬ್ಬೊಬ್ಬರ ಜೀವನ ಉಳಿಸ್ಕೊಳ್ಳೋಕೆ ಆಗಲಿಲ್ಲ. ಹಾಗೆಯೇ ಈಗ ಡೆಂಗ್ಯೂ ಜ್ವರ ಸ್ಟಾರ್ಟ್ ಆಗಿದ್ದಾವೆ. ಡೆಂಗ್ಯೂ ಜ್ವರ ಅದು ಏನಂತಂದರೆ ರಕ್ತನೇ ಕಡಿಮೆ ಮಾಡಿಬಿಡುತ್ತೆ. ಒಬ್ಬ ಮನುಷ್ಯನಿಗೆ ರಕ್ತ ಸಿಗದೇನೆ ಸಾಯುವಂಥ ಸ್ಥಿತಿ ಉತ್ಪಾದನೆ ಆಗ್ತಾಯಿದೆ. ಹಾಗೆಯೇ ರೈತರು ಅಂತಂದರೆ ಈಗ ಬೆಳೆ ಕಡಿಮೆ ಆಗಿರುತ್ತೆ, ಬೆಳೆ ಜಾಸ್ತಿ ಆಗಿರುತ್ತೆ. ಅದರಿಂದನೂ ಅವರು ಕಷ್ಟಕ್ಕೆ ಈಡಾಗ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಅವ್ರ ಜೊತೆಗೆ ನೀವು ಕೈ ಜೋಡಿಸ್ಬೇಕಾಗಿರೋದು ಖರ್ಚು ಕಡಿಮೆನ. ಅದನ್ನು ಬಿಟ್ಬಿಟ್ಟು ನೀವು ಆ ಥರ ಈ ಥರ ಹೂವು ಹಣ್ಣು ಸಿಕ್ಕಂಗೆ ತಗೊಂಡ್ಬಿಟ್ಟು ವೇಸ್ಟ್ ಮಾಡ್ಕೊತ ನೀವು ತಗೊಂಡ್ಬಿಟ್ರೆ ಏನಾಗುತ್ತೆ, ನಿಮಗೆ ಸಾಲಗಳು ಆಗ್ತವೆ. ಸಾಲದಿಂದ ಮುಕ್ತಿ ಪಡೆಯೋಕ್ಕೆ ತುಂಬ ವಿಧಾನಗಳು ಇದ್ದಾವೆ ನೋಡಿ. ಒಂದು ಹಬ್ಬ ಮಾಡ್ತಾಯಿದ್ದೀವಿ ಅಂದರೆ, ಒಂದು ನಾಗಪ್ಪನ ಪೂಜೆ ಮಾಡ್ತಾಯಿದ್ದೀವಿ ಅಂತಂದ್ರು ಅವನಿಗೆ ಬೇಕಾಗಿರೋದು ಅರಿಶಿನ ಕುಂಕುಮ ಮತ್ತು ಒಂದು ಹೂವು ಹಾಕಿದರೂ ಚಿಂತೆ ಇಲ್ಲ ಅಂತಂದರೆ ನಿಮಗೆ ಬೇಕಾದಷ್ಟು ನಿಮ್ಮ ಏನು ಅಂತಂದರೆ ಮನಸ್ಸಿನಿಂದ ಒಂದು ಧ್ಯಾನ, ಹಾಗೆಯೇ ಒಂದು ಸ್ತೋತ್ರ ಹೇಳಿದರೂ ಸಾಕು. ಒಂದು ನಾಗಪ್ಪನ ಸ್ತೋತ್ರ ಅಂತಿರುತ್ತೆ, ನಾಗದೇವತೆಯ ಸ್ತೋತ್ರ ಇರುತ್ತೆ. ಅದನ್ನು ಹೇಳಿದರೆ ಸಾಕು, ನಿಮಗೆ ಅದರಲ್ಲಿ ಶ್ರೇಯಸ್ಸು ಮತ್ತು ಎಲ್ಲ ಸಿಗುತ್ತೆ ನೋಡಿ. ಶ್ರಾವಣ ಹಬ್ಬ ಅಂದರೆ ಸುಮ್ಮನೆ ಅಲ್ಲ. 200 ರೂಪಾಯಿ ಹೂವು ಆಗಿರುತ್ತೆ, ತೆಂಗಿನಕಾಯಿ 100 ರೂಪಾಯಿ ತಗೊಂಡ್ರು ನೀವು ಉಂಡೆ ಬೆಲ್ಲ ಎಲ್ಲ ಎಷ್ಟು ಖರ್ಚಾಗುತ್ತೆ, 2,000 ನೋಡಿ. ಕೊಬ್ಬರಿಗೆ 500 ರೂಪಾಯಿ kg ಇದೆ. 1 kg ಸಾಲಲ್ಲ. ಬೆಲ್ಲ 1 kg 100 ರೂಪಾಯಿ ಇದೆ. ಚೆನ್ನಾಗಿರೋ ಬೆಲ್ಲ, ಮಾಮೂಲಿ ಬೆಲ್ಲ 60 ರೂಪಾಯಿ kg ಇದೆ. ಅದರಲ್ಲಿ ಸಕ್ಕರೆ ಇಲ್ಲ ಅಂದರೆ ಬಣ್ಣದ ಅಂಶ ಜಾಸ್ತಿ ಇರುತ್ತೆ. 60 ರೂಪಾಯಿ kg ಇರೋದು. 100 ರೂಪಾಯಿ 150 ರೂಪಾಯಿ kg ಇದೆ, ಅದು ಪ್ಯೂರ್ ಬೆಲ್ಲ. ಪುಟಾಣಿ 200 ರೂಪಾಯಿ, ಎಷ್ಟು 30, 60, 120 ರೂಪಾಯಿ kg ಇರ್ಬೋದು. 120 ರೂಪಾಯಿ ಒಳ್ಳೆಯದು ಅಂತಂದರೆ ಮತ್ತು 150 ಹಿಂಗಿರುತ್ತೆ. ಅದಕ್ಕೇ ಹಾಗಾಗಿಯೇ ಹಬ್ಬದ ಖರ್ಚನ್ನು ಕಡಿಮೆ ಮಾಡ್ಕೊಳ್ಳಿ. ಕಡಿಮೆ ಮಾಡಿಕೊಂಡಷ್ಟು ನಿಮ್ಮ ಫ್ಯಾಮ್ಲಿ ಮತ್ತು ನಿಮ್ಮ ದುಡ್ಡು ಉಳಿತಾಯ ಆಗುತ್ತೆ. ಅದನ್ನೇ ಒಂದು ಯಾವುದರಲ್ಲಿ ಇನ್ವೆಸ್ಟ್ ಮಾಡಿ. ಒಂದು 20,000 ರೂಪಾಯಿ ಹಬ್ಬಕ್ಕೆ ಖರ್ಚು ಮಾಡೋದನ್ನು ಒಂದು ಲಾಂಗ್ ಟರ್ಮ್ ಇನ್ಶೂರೆನ್ಸ್ 20,000 ರೂಪಾಯಿ ಹಾಕಿದರೆ 3 ಲಕ್ಷ 5 ಲಕ್ಷ ಬರುತ್ತೆ. ಆರಾಮಾಗಿ ಆ ಥರ ಇನ್ವೆಸ್ಟ್ ಮಾಡ್ಕೊಳ್ಳಿ, ಉಳಿತಾಯ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಾವು ಖರ್ಚು ಮಾಡ್ತೀವಿ, ಇತಿಮಿತಿಯಾಗಿ ಮಾಡ್ತಾ ಇರ್ತೀವಿ. ಇರೋದ್ರಲ್ಲೇ ತೃಪ್ತಿಯಿಂದ ಬದುಕೋಕ್ಕೆ ಮತ್ತು ಆರೋಗ್ಯವಾಗಿ ಬದುಕೋಕ್ಕೆ ನೋಡ್ಕೋಬೇಕು, ಹೊರತಾಗಿ ಇನ್ನೊಬ್ಬರ ಆಡಂಬರ ನಾವು ನೋಡಿಕೊಂಡು ಬದುಕೋಕ್ಕೆ ಪಡಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ.